ಕೀಲಿ ಏನು ತಪ್ಪಿಲ್ಲಲ್ರಿ? ಹಾಂ, ಕೀ ತಪ್ಪಿದ್ದಲ್ಲ ಅದು. ಏನು ಅದು ಅದಿದು ಕೀ ತಪ್ಪಿತ್ತಾ? ಫುಲ್ ಬಾಕ್ಸ್ ಹೊರಡೋಯ್ತು. ಹೌದು. ಕುರ್ತು. ಹಾಂ ಸರ್, ಆಯ್ತು. ಫಸ್ಟ್ ಇದ್ದದ್ದು ಇವಾಗಿದ್ದು ಡಿಫ್ರೆನ್ಸ್ ಬಂತಲ್ವಾ? ಹೌದೌದು ಸರ್. ಹಾಂ, ಏನಿಲ್ಲ, ಟೆನ್ಷನ್ ಇಲ್ಲ, ಕರೆಕ್ಟಾಗಿ ಸೌಂಡ್ ಬಂತಲ್ಲ, ಅದೇ ಕೇಳಿ ಅದಕ್ಕೆ ಪಕ್ಕ ಆಗಿದ್ಮೇಲೆ ಕಟ್ ಹಾಕೋದು ನಾವು. ಸುಮ್ಮನೆ ಬಂದು ಹಂಗೆ ಅಡ್ಜಸ್ಟ್ ಮಾಡಿ ಕಳ್ಸೋದಲ್ಲ, ಏನಿಲ್ಲ. ಒಂದು ಸೈಡ್ ಬಂದರೆ ಪಕ್ಕ ಕ್ಲಿಯರ್ ಆಗಿ ಹೋಗ್ಬಿಡ್ಬೇಕು ಮನುಷ್ಯ. ನೋವು ತಡೆಯೋದೇ ಸ್ವಲ್ಪ ಕಷ್ಟ ಆಗ್ಬಿಡುತ್ತದೆ. ಏನು ಮಾಡೋದು, ನೋವೆಲ್ಲ ನೋಡೋದು ಆಗಲ್ಲ. ಥರ ಮಾಡಿದ್ರೆ ಕೆಲಸ ಅದು. ಇಲ್ಲಾಂದ್ರೆ ಪಾಪ ನೀವು, ಯಾಕಂದರೆ 50 kg 100 kg ವೆಯ್ಟ್ ಎತ್ತವ್ರಲ್ಲ, ಚೆನ್ನಾಗಿ ರೆಡಿಯಾಗಿ ಕಲಿಸ್ಬಿಟ್ರೆ ನೀವು ಲೈಫ್ ಟೈಮ್ ತೊಂದರೆ ಕೊಡಲ್ಲ. ಎರಡನೇ ಸಲ ಆಯ್ತು ನೋಡ್ರಿ ಧಾರವಾಡ. ಎರಡನೇ ಸಲ ಆಯ್ತು. ಮತ್ತೊಮ್ಮೆ ಬರ್ಬೇಕಾ? ಮತ್ತೊಮ್ಮೆ ಬರ್ಬೇಕಾ? ಏನು ಬೇಕು? ಹೌದಾ ಸರಿ. 10 ದಿನ ಕಟ್ಟಿದ್ರಲ್ಲಿ ಬಿಚ್ಬಿಟ್ಟು ಓಡಾಡಿ, ಏನಾಗಲ್ಲ. ಫುಲ್ ಸೆಟ್ ಆಯಿತು. ಓವರ್ ಪ್ರಾಬ್ಲಮ್ ಅಂದರೆ ಬರೋಕ್ಕೆ ಹೇಳ್ಬಿಡ್ತೀವಿ. ಅಷ್ಟೊಂದು ಇಲ್ಲ. ಈಗ ಪ್ರಾಬ್ಲಮ್ ಬಂದ್ಬಿಟ್ಟು ನೀವು ಬರೀ ಆಯಿಲ್ ಆಗಿ ಮಸಾಜ್ ಮಾಡಿ ಕಳಿಸ್ಬಿಟ್ಟಿದ್ರೆ ಲೈಫ್ ಲಾಂಗ್ ಸಾಯ್ತಾನೆ ನೋವು ಬರ್ತಾನೆ ಇರ್ತದೆ. ಅದು ರಾಮಾಯಣ. ಯಾಕಂದರೆ ಬಾಲ್ಸ್ ಓಪನ್ ಆಗಿದ್ಮೇಲೆ ಅದು ಲಿಕ್ವಿಮೆಂಟು ಒಳಗೆ ಸೇರಲ್ಲ, ಹಂಗೆ ತೊಂದರೆ. ಯಾವತ್ತು ಮಳೆ ಬರೋ ಟೈಮಲ್ಲಿ ನೋವು ಕೊಟ್ಬಿಡ್ತದೆ. ಅದು ಪರ್ಮನೆಂಟಾಗಿ ಹೋಗಿ ಯಾವುದು ಬರೋಲ್ಲ, ಏನು ತೊಂದರೆ ಕೊಡಲ್ಲ.